Hello everyone, we are from Basareddy BA and BCom College, Sampye Nagar, Dharwad. My name is Anita. I am handling cost accounting subject for BCom 5th sem student. In yesterday class, we learned that costing, meaning of cost accounting, meaning of cost, meaning of accounting, and the difference between financial accounting and cost accounting. In today's class, we discuss about elements of cost. Elements of cost namely classified into three types. First one is material cost, second one is labor or wages cost, third one is expenses or overhead. Let us discuss one by one. First one is material cost. Cost is nothing but ಸ್ಪೆಂಡ್ ಅಮೌಂಟ್ ಅಂತ ಹೇಳಿ ಕರಿಬೋದು ಅಥವಾ ಅಗ್ರಿಗೇಟ್ ಎಕ್ಸ್ಪೆನ್ಸಸ್ ಆಫ್ ಅ ಗೂಡ್ಸ್ ಅಂತ ಹೇಳಿನೂ ಕರಿಬೋದು. ಇನ್ ವಾಟ್ ಈಸ್ ಮಟೀರಿಯಲ್ ಕಾಸ್ಟ್? ಮಟೀರಿಯಲ್ ಕಾಸ್ಟ್ ಮೀನ್ಸ್ ದ ಕಾಸ್ಟ್ ಆಫ್ ಕಮಾಡಿಟೀಸ್ ಸಪ್ಲೈಡೆಡ್ ಟು ಆ್ಯನ್ ಅಂಡರ್ಟೇಕಿಂಗ್. ಒಂದು ಅಂಡರ್ಟೇಕಿಂಗಿಗೆ ಮಟೀರಿಯಲ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ ನಾವು ಮಟೀರಿಯಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಇನ್ನು ಮಟೀರಿಯಲ್ ಕಾಸ್ಟ್ ನಮಗೆ ನಾವು ಫಾರ್ ಎಕ್ಸಾಂಪಲ್ ನಾನು ಕ್ಲಾತ್ ಗಾರ್ಮೆಂಟ್ಸನ್ನು ಸ್ಟಾರ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ನಮ್ಮ ಮಟೀರಿಯಲ್ ಏನು ಹೇಳಿ ಕ್ಲಾತ್, ಅದ್ರ ಮೇಲೆ ಹಾಕುವಂಥ ಕಾಸ್ಟಿಗೆ ಏನಂತ ಹೇಳಿ ಕರಿತೀವಿ ಮಟೀರಿಯಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಮಟೀರಿಯಲ್ ಕಾಸ್ಟ್ ನೇಮ್ಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಮಟೀರಿಯಲ್, ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಮಟೀರಿಯಲ್. Direct material, indirect material. Let us discuss one by one. What is direct material? The name itself says that direct ಅಂದರೆ ನೇರವಾಗಿ ಅಂತ ಹೇಳಿ ಹೇಳಬಹುದು. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ವಾಟ್ ಈಸ್ ಮಟೀರಿಯಲ್ ಕಾಸ್ಟ್? ಮಟೀರಿಯಲ್ ಕಾಸ್ಟ್ ಮೀನ್ಸ್ ಆರ್ ದೋಸ್ ಮಟೀರಿಯಲ್ ವಿಚ್ ಕ್ಯಾನ್ ಎಂಟರ್ ಇನ್ ಟು ಆ್ಯಂಡ್ ಫಾರ್ಮ್ ಅ ಪಾರ್ಟ್ ಆಫ್ ಫಿನಿಶ್ಡ್ ಗೂಡ್ಸ್. ಅದಕ್ಕೆ ಏನಂತ ಹೇಳಿ ಕರೀತಾರೆ ಡೈರೆಕ್ಟ್ ಮಟೀರಿಯಲ್. ಫಾರ್ ಎಕ್ಸಾಂಪಲ್ ಕ್ಲಾತ್ ಗಾರ್ಮೆಂಟ್ಸಲ್ಲಿ ಕ್ಲಾತ್ ಗಾರ್ಮೆಂಟ್ಸಲ್ಲಿ ನಾವೇನು ಕ್ಲಾತ್ ನಮ್ಮದು ಡೈರೆಕ್ಟ್ ಮಟೀರಿಯಲ್ ಅಂತ ಹೇಳಿ ಹೇಳ್ಬೋದು. ಒನ್ ಪಾರ್ಟ್ ವೇ ಆಫ್ ಫಿನಿಶ್ಡ್ ಗೂಡ್ಸನ್ನು ನಮಗೆ ಏನು ಮಾಡ್ತಿರೋದು ಈ ಸ್ಟೇಜ್ನಲ್ಲಿ ಕೊಡ್ತದೆ ಅಂತ ಹೇಳಿ ಹೇಳ್ಬೋದು. ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಡೈರೆಕ್ಟ್ ಮಟೀರಿಯಲ್. ಒನ್ ಈಸ್ ಇಂಡೈರೆಕ್ಟ್ ಮಟೀರಿಯಲ್. ಇಂಡೈರೆಕ್ಟ್ ಮಟೀರಿಯಲ್ ಅಂತಂದ್ರೆ ಫಿನಿಶ್ಡ್ ಗೂಡ್ಸಲ್ಲಿ ಪಾರ್ಟ್ ಆಗಿರಂಗಿಲ್ಲ, ಇಂಡೈರೆಕ್ಟ್ಲಿ ಏನಾಗಿರ್ತದೆ ಹೇಳಿ ಪಾರ್ಟ್ ಆಗಿರ್ತದೆ. ವಿಚ್ ಆರ್ ಕನ್ವೀನಿಯೆಂಟ್ಲಿ ಐಡೆಂಟಿಫೈ ದ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿ ಕರಿಬೋದು. ಇಂಡೈರೆಕ್ಟ್ ಮಟೀರಿಯಲ್. ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಮಟೀರಿಯಲ್. ಇಂಡೈರೆಕ್ಟ್ ಮಟೀರಿಯಲ್ ಮೀನ್ಸ್ ವಿಚ್ ಕ್ಯಾನ್ ನಾಟ್ ಬಿ ಕನ್ವೀನಿಯನ್ಸ್ಲಿ ಐಡೆಂಟಿಫೈ ದ ಕಾಸ್ಟ್ ಪರ್ ಯೂನಿಟ್. ಫಾರ್ ಎಕ್ಸಾಂಪಲ್ ಕ್ಲಾತ್ ಗಾರ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನನಗೆ ಟೇಲರ್ ಬೇಕು, ಆಮೇಲೆ ಮಷಿನರಿ ಬೇಕು. ಆ ಮಷಿನರಿಗೆ ನಾವೇನು ಮಾಡ್ತೀವಿ ಆಯಿಲನ್ನು ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಅದೇನು ಸ್ಟಕ್ ಆಗಿರ್ಬೋದು, ಸ್ಟಿಚಸ್ ಏನಾರ ಕರೆಕ್ಟ್ ಆಗತ್ತಿರಲಿಲ್ಲ ಅನ್ಕೋರಿ, ಅವಾಗ ನಾವೇನು ಮಾಡ್ತೀವಿ ಅದಕ್ಕೆ ಆಯಿಲ್ ಹಾಕ್ತೀವಿ. ಆಯಿಲನ್ನು ನಾವು ಇಂಡೈರೆಕ್ಟಾಗಿ ಹಾಕ್ತೀವಿ. ಅದು ಇಟ್ ಕಾಂಟ್ ಬಿ ಶೋನ್, ಅದನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಕ್ಲಾತ್ನಾಗ ಆಯಿಲ್ ಹಾಕಿ ತೋರ್ಸೋಕ್ಕೆ ಸಾಧ್ಯನ ಇಲ್ಲಲ್ವಾ? ಅದಕ್ಕೆ ಇಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಮಟೀರಿಯಲ್. ಐ ಹೋಪ್ ಯು ಅಂಡರ್ಸ್ಟುಡ್ ಇಂಡೈರೆಕ್ಟ್ ಮಟೀರಿಯಲ್. ನೆಕ್ಸ್ಟ್ labor or wages cost. Labor or wages cost is nothing but remuneration payable to the employees. Second one, labor or wages cost. Labor or wages cost nothing but the cost of remuneration payable by the ಎಂಪ್ಲಾಯರ್ ಅಂತ ಹೇಳಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಯಾಲ್ರಿ ಕೊಡ್ತೀವಿ, ಕಮಿಷನನ್ನು ಕೊಡ್ತೀವಿ, ಬೋನಸನ್ನು ಕೊಡ್ತೀವಿ, ಇವಕ್ಕೆಲ್ಲ ಏನಂತ ಹೇಳಿ ಕರೀತಾರೆ ವೇಜಸ್ ಅಂತ ಹೇಳಿ ಕರೀತಾರೆ. ದೆನ್ ಲೇಬರ್ ಕಾಸ್ಟ್ ನೇಮ್ಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಲೇಬರ್, ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಲೇಬರ್.
ಫಸ್ಟ್ ಒನ್ ಈಸ್ ಡೈರೆಕ್ಟ್ ಲೇಬರ್. ಡೈರೆಕ್ಟ್ ಲೇಬರ್ ಅಂದರೆ ಏನು? ಡೈರೆಕ್ಟ್ ಲೇಬರ್ ಆರ್ ದೋಸ್ ಲೇಬರ್ಸ್ ಹೂ ಕ್ಯಾನ್ ಡೈರೆಕ್ಟ್ಲಿ ಎಂಗೇಜ್ ಇನ್ ಕನ್ವರ್ಟಿಂಗ್ ರಾ ಮಟೀರಿಯಲ್ ಇಂಟು ಫಿನಿಶ್ಡ್ ಗೂಡ್ಸ್. ರಾ ಮಟೀರಿಯಲನ್ನು ಫಿನಿಶ್ಡ್ ಗೂಡ್ಸ್ ಮಾಡುವಲ್ಲಿ ಯಾರ್ಯಾರು ಎಂಗೇಜ್ ಆಗಿರ್ತಾರಲ್ಲ ಅವ್ರಿಗೆ ಏನಂತ ಹೇಳಿ ಕರೀತಾರೆ? ಡೈರೆಕ್ಟ್ ಲೇಬರ್ ಅಂತ ಹೇಳಿ ಕರೀತಾರೆ. ಸೇಮ್ ಫಾರ್ ಎಕ್ಸಾಂಪಲ್ ಟೇಕ್ ಕ್ಲಾತ್ ಗಾರ್ಮೆಂಟ್ಸ್ ಓನ್ಲಿ. ಕ್ಲಾತ್ ಗಾರ್ಮೆಂಟ್ಸಲ್ಲಿ ನಮ್ಗೆ ಯಾರು ಬೇಕು ಹೇಳಿ ಡೈರೆಕ್ಟ್ ಲೇಬರ್? ಟೇಲರ್ ಬೇಕಾ? ವಿದೌಟ್ ಟೇಲರ್ ನಾವು ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಸಾಧ್ಯನಾ? ಇಲ್ಲಲ್ವಾ? ಸೊ ಇದರಲ್ಲಿ ಏನಂತ ಹೇಳಿ ಡೈರೆಕ್ಟ್ ಲೇಬರ್ ಟೇಲರ್ ಅಂತ. ಇವು ಟೇಲರ್ಗೆ ನಾವು ವೇಜಸ್ ಕೊಡಬೇಕಲ್ಲ, ಅದಕ್ಕೆ ಡೈರೆಕ್ಟ್ ಲೇಬರ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಂಡೈರೆಕ್ಟ್ ಲೇಬರ್. ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಇವ್ರು ಏನು ಮಾಡ್ತಾರೆ ಹೇಳಿ? ಇಂಡೈರೆಕ್ಟ್ಲಿ engaged in producing or converting raw material into finished goods. For example, supervisor ಆಗಿರ್ಬೋದು, ಹೌದಾ, ಅಕೌಂಟೆಂಟ್ ಆಗಿರ್ಬೋದು, ಅಕೌಂಟ್ ಮೇಂಟೈನ್ ಮಾಡೋ ಆಗಿರ್ಬೋದು, ಆಫೀಸ್ ಸ್ಟಾಫ್ ಆಗಿರ್ಬೋದು, ಅಂದ್ರೆ ವಿಚ್ ಆರ್ ನಾಟ್ ಎಂಗೇಜ್ಡ್ ಇನ್ ಕನ್ವರ್ಟಿಂಗ್ ರಾ ಮಟೀರಿಯಲ್ ಇಂಟು ಫಿನಿಶ್ಡ್ ಗೂಡ್ಸ್. ಅವ್ರಿಗೆ ಏನಂತ ಹೇಳಿ ಹೇಳ್ತಾರೆ? ಇಂಡೈರೆಕ್ಟ್ ಲೇಬರ್. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇಲ್ಲೇ ಕ್ಲಾತ್ ತೊಗೋತೀರಿ, ಅದನ್ನು ಸ್ಟಿಚ್ ಮಾಡೋಕ್ಕೆ ಟೇಲರ್ ಸಿಗ್ತಾರೆ ನಮ್ಗೆ. ಅದನ್ನು ನೀವು ಏನು ಮಾಡ್ಬೇಕು ಹೇಳ್ರಿ? ಎಷ್ಟು ಕಾಸ್ಟನ್ನ ನಾವು ಮಾಡ್ಕೋಬೇಕು ಅನ್ನೋದನ್ನು ನಾವು ಒಂದು ಸಿಸ್ಟಮ್ಯಾಟಿಕಲಿ ಬರಿಬೇಕಾಗ್ತದೆ. ಅವ್ರು ಹೆಲ್ಪ್ ಮಾಡ್ತಾರೆ. ಕಾಸ್ಟ್ ಬರೆಯೋರಿಗೂ ನಾವು ಅಥವಾ ಅಕೌಂಟೆಂಟಿಗೂ ನಾವು ಅಮೌಂಟ್ ಕೊಡಬೇಕು, ಸೂಪರ್ವೈಸರ್ಗೆ ಕೊಡಬೇಕಾಗ್ತದೆ, ನೆಕ್ಸ್ಟ್ ಆಫೀಸ್ ಸ್ಟಾಫಿಗೂ ನಾವೇನೋ ಅಮೌಂಟನ್ನು ಕೊಡಬೇಕಾಗ್ತದೆ. ಹೋಪ್ ಯು ಆಲ್ ಅಂಡರ್ಸ್ಟುಡ್ ಡೈರೆಕ್ಟ್ ಲೇಬರ್ ಆ್ಯಂಡ್ indirect labor. The last one is overhead. What is overhead? Overhead are nothing but expenses ಅಂತ ಹೇಳಿ ಹೇಳ್ಬೋದು, or which are not in the part of material cost and labor cost is called as overhead ಅಂತ ಹೇಳಿ ಹೇಳ್ಬೋದು. ಯಾವ ಕಾಸ್ಟ್ಗಳು ಮಟೀರಿಯಲಲ್ಲಿ ಮತ್ತು ವೇಜಸ್ನಲ್ಲಿ ಬರೋದಿಲ್ಲವೋ ಅಂಥ ಕಾಸ್ಟ್ನ ನಾವೇನು ಮಾಡ್ಬೋದು ಹೇಳ್ರಿ? ಓವರ್ಹೆಡ್ನಲ್ಲಿ ಬರಬಹುದು ಅಥವಾ ಅಲ್ಲಿ ಬರ್ತಾವ ಅಂತ ಹೇಳಿ ಹೇಳ್ತಾರೆ. ದೆನ್ ಓವರ್ಹೆಡ್ ಆರ್ ಕ್ಲಾಸಿಫೈಡ್ ಇಂಟು ಅಗೇನ್ 2 types. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೆಕೆಂಡ್ ಒನ್ ಈಸ್ indirect expenses. First one is direct expenses, second one is indirect expenses. What is direct expenses? Direct expenses andre ಏನು? These are the costs specifically incurred in the connection with ಕಾಸ್ಟ್ ಪರ್ ಯೂನಿಟ್. ಅಂದರೆ ಏನಾಗ್ತದೆ ಹೇಳಿ, ಈಗ ನಾವು ಕ್ಲಾತ್ ಬಿಸ್ನೆಸ್ನ ಮಾಡ್ತಿದ್ದಿಲ್ಲ, ಇದ್ರ ಮೇಲೆ ಏನಾಗ್ತದೆ? ಇನ್ಕರ್ಡ್ ಆಗಿರ್ತಾವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಟೈಲರಿಂಗ್ ಮಷಿನ್ ಏನಾದ್ರು ಕೆಟ್ಟಿತ್ತಂದ್ರೆ ರಿಪೇರ್ಸ್ ಮಾಡ್ಬೋದು, ಹೌದಾ? ರಿಪೇರ್ಸ್, ಆಮೇಲೆ ಮೇಂಟೆನೆನ್ಸ್ ಮಾಡ್ತೀರಿ ಅದನ್ನು, ಹೌದಾ? ರಿಪೇರ್ಸ್ ಮತ್ತು ಮೇಂಟೆನೆನ್ಸ್ಗೆ ಏನಂತ ಹೇಳಿದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಡೈರೆಕ್ಟ್ಲಿ ಇನ್ಕರ್ಡ್ ಆನ್ ದ ಪ್ರಾಡಕ್ಟ್ ಅಥವಾ ಡೈರೆಕ್ಟ್ಲಿ ಇನ್ಕರ್ಡ್ ಆನ್ ದ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿ ಹೇಳ್ಬೋದು. The second one is indirect expenses. Indirect expenses are those expenses which are not incurred or which are not specifically incurred on the cost per unit ಅಂತ ಹೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ರೆಂಟ್ ಅಂದರೆ ನಾವೇನು ಮಾಡ್ತೀವಿ? ಈಗ ಬಾಡಿಗೆ ಇದ್ರೊಳಗೆ ನಾವು ಗಾರ್ಮೆಂಟ್ಸನ್ನು ಸ್ಟಾರ್ಟ್ ಮಾಡಿರ್ಬೋದು, ಆಮೇಲೆ ಏನೋ ರೆಂಟ್ ಕೊಟ್ಟು ನಾವು ಬಿಲ್ಡಿಂಗನ್ನು ಹಿಡಿದಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಮತ್ತು ಎಲೆಕ್ಟ್ರಿಸಿಟಿ. ಇವು ವಿಚ್ ಆರ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ಮಟೀರಿಯಲ್ ಕೂಡ ಅವು ಡೈರೆಕ್ಟ್ಲಿ ಕನೆಕ್ಟೆಡ್ ಇರೋಂಗಿಲ್ಲ. ಯಾಕಂದರೆ ನೆಕ್ಸ್ಟ್ ಪಾರ್ಟ್ ಬರ್ತದೆ ಅದರೊಳಗೆ ನಾವು ಕ್ಲಾತಲ್ಲಿ ನಾವು ಎಲ್ಲ ಎಲೆಕ್ಟ್ರಿಸಿಟಿ ತೋರಿಸ್ತೇವೆ, ವಾಟರ್ ಬಿಲ್ ತೋರಿಸ್ತೇವೆ, ಇಲ್ಲ ಅದ್ರ ಮೇಲೆ ನಾವು ಎಕ್ಸ್ಪೆನ್ಸಸ್ ಹಾಕಿರೋಂಗಿಲ್ಲ. ವಿಚ್ ಆರ್ ನಾಟ್ ಸ್ಪೆಸಿಫಿಕಲಿ ಇನ್ಕರ್ಡ್ ಆನ್ ದ ಕಾಸ್ಟ್ ಪರ್ ಯೂನಿಟ್ಗೆ ಏನಂತ ಹೇಳಿ ಕರೀತಾರೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರೀತಾರೆ. ಹೋಪ್ ಯು ಆಲ್ ಅಂಡರ್ಸ್ಟುಡ್ ಅಬೌಟ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. Let us discuss the format of cost sheet. There are 4 columns: particulars, rupees, cost, total cost, cost per unit. First one is direct material. I have already told that what is direct material?
Direct material means are those materials which can enter into form and a part of finished goods. ನಾನು ಆಲ್ರೆಡಿ ಒಂದು ಟೈಲರಿಂಗ್ ಮಷಿನ್ ಎಕ್ಸಾಂಪಲನ್ನು ತೊಗೊಂಡಿದ್ದೆ. ಸೊ ಅದಕ್ಕೆ ಓಪನಿಂಗ್ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರ್ತಾವೆ? ಫಸ್ಟ್ ಒನ್ ಈಸ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಮೀನ್ಸ್ ಕಾಸ್ಟ್ ಆಫ್ ರಾ ಮಟೀರಿಯಲ್ ವಿಚ್ ಈಸ್ ಇನ್ಕರ್ಡ್ ಫಾರ್ ಪ್ರೊಡಕ್ಷನ್ ಆಫ್ ದ ಗೂಡ್ಸ್. ನಾವು ಪ್ರೊಡಕ್ಷನ್ಗೆ ಯಾವ ಗೂಡ್ಸನ್ನು ಇನ್ಕರ್ಡ್ ಮಾಡತ್ತೀವಿ ಅದರದ್ದು ಕಾಸ್ಟನ್ನು ಇಲ್ಲಿ ಬರ್ಕೋತೀವಿ. ದೆನ್ ವಿ ಹ್ಯಾವ್ ಟು ಆ್ಯಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್, ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್, ನೆಕ್ಸ್ಟ್ ಡ್ಯೂಟಿ, octroi and freight. Freight means goods transferred in bulk by truck or train. ಬಲ್ಕ್ ಹ್ಯೂಸ್ ಕ್ವಾಂಟಿಟಿ ನಾವೇನು ಮಾಡ್ತೀವಿ ರೀ ಹೇಳ್ರಿ, ಗೂಡ್ಸನ್ನು ಒಂದು ಪ್ಲೇಸ್ನ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದ್ರ ಮೇಲೆ ನಾವೇನು ಮಾಡ್ತೀವಿ ಅದಕ್ಕೆ ಏನಂತಾರೆ ರೀ ಫ್ರೈಟ್ ಅಂತ ಹೇಳಿ ಕರೀತಾರೆ. ಇನ್ನು octroi. octroi a duty levied in some countries on various goods entering a ಟೌನ್ ಆರ್ ಅ ಸಿಟಿ. ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ, ಒಂದು ಟೌನಿಂದ ಇನ್ನೊಂದು ಟೌನಿಗೆ ನಾವೇನು ಮಾಡ್ತೇವೆ ಡ್ಯೂಟಿನ ಕೊಡಬೇಕಾಗ್ತದೆ, ಒಂದಿಷ್ಟು ಅಮೌಂಟನ್ನು ಕೊಡಬೇಕಾಗ್ತದೆ. ಅದನ್ನು ಏನು ಮಾಡ್ತೀವಿ ಹೇಳಿ ನಾವು ವಿ ಶುಡ್ ಆ್ಯಡ್ ಟು ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಅದರೊಳಗಡೆ ನೆಕ್ಸ್ಟ್ ಏನು ಮಾಡಬೇಕಾ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಎಷ್ಟನ್ನು ಪರ್ಚೇಸ್ ಮಾಡಿದ್ದೇವೆ, ಎಷ್ಟು ಆಗಿದ್ದಾವೆ ಅಂದರೆ ಉಳಿದಿದ್ದು ಎಷ್ಟು ಅಂಥೇಳಿಲೇ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಬರೀಬೇಕು. ದೆನ್ ಮಟೀರಿಯಲ್ ಟ್ರಾನ್ಸ್ಫರ್ಡ್ ಆರ್ ರಿಟರ್ನ್, ಡ್ಯಾಮೇಜ್ ಆಗಿದ್ದು ಏನರ ಮಟೀರಿಯಲ್ ನಮ್ಗೆ ರಿಟರ್ನ್ ಬಂದಿದ್ದರೆ ಅವನಿಲ್ಲೇ ಬರೀಬೇಕು. ಥರ್ಡ್ ಒನ್ ಈಸ್ ಮಟೀರಿಯಲ್ ಲಾಸ್ಟ್, ಡ್ಯಾಮೇಜ್ ಆದರೆ ಬ್ರಿಕ್ ಆದ್ರೆ ಅವನ್ನೆಲ್ಲ ಏನು ಮಾಡ್ಬೇಕು ಹೇಳ್ರಿ ಇಲ್ಲೇ ಬರಿಬೇಕಾಗ್ತದೆ. ಟೋಟಲ್ ಏನು ಮಾಡ್ತಾರೆ ಹೇಳಿ ಇಲ್ಲಿ ಬರಿಬೇಕು. ಇಟ್ ಈಸ್ ಕಾಲ್ಡ್ ಆ್ಯಸ್ ಮಟೀರಿಯಲ್ ಕನ್ಸ್ಯೂಮ್ಡ್ ಆರ್ ಯೂಸ್ಡ್. ನೆಕ್ಸ್ಟ್ ಒನ್ ಈಸ್ ಡೈರೆಕ್ಟ್ ಲೇಬರ್. ಡೈರೆಕ್ಟ್ ಲೇಬರ್ ಅಂದರೆ ಏನು? ವಾಟ್ ಈಸ್ ಡೈರೆಕ್ಟ್ ಲೇಬರ್? ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. ಡೈರೆಕ್ಟ್ ಲೇಬರ್ ಮೀನ್ಸ್ ವೇಜಸ್ ಪೇಡ್ ಟು ದ laborer who are directly engaged in converting raw material into finished goods. ಅದಕ್ಕೆ ಡೈರೆಕ್ಟ್ ವೇಜಸ್ಸು ಅಂತ ಹೇಳಿ ಕರೀತಾರೆ ಅಥವಾ ಪ್ರೊಡಕ್ಷನ್ ವೇಜಸ್ ಅಂತ ಹೇಳಿ ಕರೀತಾರೆ. ಅದರೊಳಗಡೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ವೇಜಸ್. ಇಫ್ ಅಮೌಂಟ್ ಏನರ ಡ್ಯೂ ಇತ್ತಂದರೆ ನಾವೇನು ಮಾಡ್ಬೇಕು ಹೇಳ್ರಿ ಅವನ್ನ ಆ್ಯಡ್ ಮಾಡಿ ಟೋಟಲ್ ಕಾಸ್ಟ್ ಕಾಲಮ್ನಲ್ಲಿ ಬರಿಬೇಕು. ದ ನೆಕ್ಸ್ಟ್ ಒನ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ means are those expenses which can specifically incurred in connection with a cost per unit. ಕಾಸ್ಟ್ ಪರ್ ಯೂನಿಟ್ ಮೇಲೆ ಏನಾಗಿರ್ತಾವೆ ಹೇಳ್ರಿ ಅವ ಅಸರ್ಟ್ ಏನಾಗಿರ್ತಾವೆ ಅವಕ್ಕೇನಂತ ಹೇಳಿ ಕರೀತಾರೆ ಹೇಳ್ರಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರೀತಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗಡೆ ಇಫ್ ಎನಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇದ್ದರೆ ನಾವೇನು ಮಾಡ್ಬೇಕು ಅವನ್ನ ಆ್ಯಡ್ ಮಾಡ್ಕೋಬೇಕು. ಬಂದ ಅಮೌಂಟಿಗೆ ಏನು ಮಾಡ್ಬೇಕು ನಾವು ಹೇಳ್ರಿ ಅವನಿಷ್ಟು ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನ ಆ್ಯಡ್ ಮಾಡಿದರೆ ವಿಲ್ ಗೆಟ್ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ನಮಗೆ ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಇನ್ನೊಂದು ಹೆಸರು ಆರ್ ವರ್ಕ್ಸ್ ಓವರ್ ಹೆಡ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಆರ್ ಪ್ರೊಡಕ್ಷನ್ ಓವರ್ ಹೆಡ್ ಆರ್ ವರ್ಕ್ಸ್ ಆನ್ ಕಾಸ್ಟ್ ಅಂಥೇಳಿ ಕರೀತಾರೆ. ವಾಟ್ ಈಸ್ ಫ್ಯಾಕ್ಟ್ರಿ ಓವರ್ ಹೆಡ್? ಆಲ್ ಎಕ್ಸ್ಪೆನ್ಸಸ್ incurred in the factory as a result of manufacturing the product. ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ಫ್ಯಾಕ್ಟ್ರಿ ಒಳಗಡೆ ಏನೇನೆಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವು ಮಾಡ್ತೀವಲ್ಲ ಅವಕ್ಕೇನಂತ ಹೇಳಿ ಕರೀತಾರೆ ರೀ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಈಸ್ ರಿಲೇಟೆಡ್ ಟು ಪ್ರೊಡಕ್ಷನ್ ಪ್ರೊಸೆಸ್. ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಇಂಟರ್ನಲಲ್ಲಿ ಏನೇನೆಲ್ಲ ಪ್ರೊಡಕ್ಷನ್ ಪ್ರೊಸೆಸ್ ನಡೀತದೆ ಅದರಲ್ಲಿ ಏನು ಬರ್ತದೆ ಫ್ಯಾಕ್ಟ್ರಿ ಓವರ್ ಹೆಡ್ ಬರ್ತದೆ. ಇಟ್ ರೆಫರ್ಸ್ ಟು ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ಇಲ್ಲಿ ಏನು ಬರ್ತಾವೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ಪೂರ್ತಿ ಎಲ್ಲಿ ಬರ್ತಾವೆ ಹೇಳ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಬರ್ತಾವೆ. ಐ ಹೋಪ್ ಯು ಅಂಡರ್ಸ್ಟುಡ್ ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಇಷ್ಟೆಲ್ಲ ಎಕ್ಸ್ಪೆನ್ಸ್ಗಳು ಏನು ಬರ್ತಾವೆ ಹೇಳಿ ಅಂಡರ್ ಫ್ಯಾಕ್ಟ್ರಿ ಓವರ್ ಹೆಡ್ ಬರ್ತವೆ. ಫಸ್ಟ್ ಒನ್ ಈಸ್ ಇಂಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ವೇಜಸ್, ನೆಕ್ಸ್ಟ್ ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಆಫ್ ಫ್ಯಾಕ್ಟರಿ, ಇನ್ಶೂರೆನ್ಸ್ ಆಫ್ ಫ್ಯಾಕ್ಟರಿ, ಲೈಟಿಂಗ್ ಆ್ಯಂಡ್ ಹೀಟಿಂಗ್, ಪವರ್, ಫ್ಯೂಯಲ್, ನೆಕ್ಸ್ಟ್ cool, gas and water, depreciation of factory asset, repairs and maintenance of factory asset, laboratory expenses, research and development expenses, drawings, office salary,
consumable stores, work manager's salary, loose tools written off, overtime wages of factory overhead, cost of defective works, internal transport charges or crane expenses, employees' state insurance. ನೆಕ್ಸ್ಟ್ ಒನ್ ಈಸ್ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಎಲ್ಲನೂ ಎಕ್ಸ್ಪೆನ್ಸಸ್ಗಳು ಬರಲ್ಲ, ಡಿಪೆಂಡ್ ಆನ್ ಸಮ್ ಯಾವ್ಯಾವೆಲ್ಲ ಬರ್ತಾವೆ ಅವನ್ನ ಏನು ಮಾಡ್ಬೇಕು ನಾವು ಹೇಳ್ರಿ ಫ್ಯಾಕ್ಟ್ರಿ ಓವರ್ಹೆಡಲ್ಲಿ ಬರ್ಕೋತಾ ಹೋಗಬೇಕು. ಇಂಡೈರೆಕ್ಟ್ ಮಟೀರಿಯಲ್ ಅಂದರೆ ನಿಮ್ಗೆ ಗೊತ್ತದ ಅನ್ಕೋತೀನಿ, ಆಲ್ರೆಡಿ ಟೋಲ್ಡ್ ನಾನು ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತೀನಿ. ಇಂಡೈರೆಕ್ಟ್ ಮಟೀರಿಯಲ್ ಆರ್ ದೋಸ್ ಮಟೀರಿಯಲ್ ವಿಚ್ are those material which cannot be conveniently identify with the cost per unit. ಅವು ಕಾಸ್ಟ್ ಪರ್ ಯೂನಿಟ್ ಕೂಡ ಐಡೆಂಟಿಫೈ ಮಾಡಲ್ಲ. ನಾ ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾವ್ದು ಹೇಳ್ರಿ, ಟೈಲರಿಂಗ್ ಮಷಿನ್ ಕೂಡ ಆಯಿಲ್ ಅನ್ನೋ ಎಕ್ಸಾಂಪಲ್ ನಾ ಕೊಟ್ಟಿದ್ದೆ. ಇಂಡೈರೆಕ್ಟ್ಲಿ ನಮ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಡೈರೆಕ್ಟಾಗಿ ನಮ್ಗೆ ಬರಲ್ಲ. ನೆಕ್ಸ್ಟ್ ಇಂಡೈರೆಕ್ಟ್ ವೇಜಸ್. ಇಂಡೈರೆಕ್ಟ್ ವೇಸ್ ಅಂದ್ರೇನು? ಇಂಡೈರೆಕ್ಟ್ ವೇಸ್ ಆರ್ those wages which are not directly engaged in the production of goods and services. ಅವರು ಡೈರೆಕ್ಟಾಗಿ ನಮ್ಗೆ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನ ಪ್ರೊಡ್ಯೂಸ್ ಮಾಡಲ್ಲೇ ಬರಲ್ಲ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ, ನಿಮಗೆ ಅಕೌಂಟೆಂಟ್ ಅಂತೇಳಿ ಕೊಟ್ಟಿದ್ದೆ, ಆಫೀಸ್ ಸ್ಟಾಫ್ ಅಂಥೇಳಿ ಕೊಟ್ಟಿದ್ದೆ. ಇವೆಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವೇನು ಮಾಡ್ಕೋಬೇಕು ಹೇಳ್ರಿ, ಟೋಟಲ್ ಮಾಡ್ಕೋಬೇಕು. ಅದಕ್ಕೆ ಸೇಲ್ ಆಫ್ ಸ್ಕ್ರ್ಯಾಪ್ ಏನು ಇದ್ದಿದ್ರೆ ನಾವೇನು ಮಾಡ್ಬೇಕು ಹೇಳ್ರಿ, ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೇನು? ವಾಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್? ಕನ್ನಡದಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಅಂಥೇಳಿ ಹೇಳ್ತಾರೆ. ವಾಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್? ವರ್ಕ್ ಇನ್ ಪ್ರೋಗ್ರೆಸ್ ಮೀನ್ಸ್ an unfinished project that is still being added to or developed inventory account that include dead goods that are in the process of being produced. Unfinished ಪ್ರಾಜೆಕ್ಟ್, ಇನ್ನೂ ಆ ಪ್ರಾಜೆಕ್ಟ್ ಏನಾಗಿರಂಗಿಲ್ಲ ಹೇಳ್ರಿ, ಫಿನಿಷ್ ಆಗಿರಂಗಿಲ್ಲ. ಇಫ್ ಎನಿ ಇದ್ರವನ್ನ ಆ್ಯಡ್ ಮಾಡ್ಕೋಬೇಕು. ದೆನ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ವಾಟ್ ಈಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್? ಇಟ್ ಮೀನ್ಸ್ ದ ಕಾಸ್ಟ್ ಆಫ್ ಪಾರ್ಟಿಕಲಿ ಕಂಪ್ಲೀಟೆಡ್ ವರ್ಕ್ ಆ್ಯಸ್ ಆಫ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಇಲ್ಲೇ ಅನ್ಫಿನಿಶ್ಡ್ ಆಗಿರ್ತದೆ, ಇಲ್ಲೇ ಒಂದು ಸ್ವಲ್ಪ ಪಾರ್ಟ್ ಏನಾಗಿರ್ತದೆ ಹೇಳ್ರಿ, ಅದು ಕಂಪ್ಲೀಟ್ ಆಗಿರ್ತದೆ. ಅವು ಯಾವ ಇದ್ದರೆ ಇಫ್ ಎನಿ ಇದ್ರಷ್ಟೇ ತೊಗೋದು, ಆ್ಯಡ್ ಮಾಡಿ ಲಾಸ್ಟ್ ಟೋಟಲ್ ಕಾಸ್ಟ್ ಕಾಲಮ್ನಲ್ಲೇ ಬರೆದಕ್ಕೆ ಏನಂತ ಹೇಳಿ ಕರೀತಾರೆ ರೀ, ವರ್ಕ್ಸ್ ಕಾಸ್ಟ್. ಐ ಹೋಪ್ ಯು ಅಂಡರ್ಸ್ಟುಡ್ ಫ್ಯಾಕ್ಟ್ರಿ ಓವರ್ಹೆಡ್. ದ ನೆಕ್ಸ್ಟ್ ಒನ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ or office overhead. What is administrative overhead? Administrative overhead ಅಂದರೆ ಏನು? All the expenses incurred in the administration or office as a result of manufacturing the ಪ್ರಾಡಕ್ಟ್. ಒಂದು ಪ್ರಾಡಕ್ಟಿಗೆ ನಾವೇನು ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡುವಲ್ಲ, ಏನೆಲ್ಲ ಎಕ್ಸ್ಪೆನ್ಸ್ಗಳನ್ನು ಇನ್ಕರ್ಡ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ, ಅವಕ್ಕೇನಂತ ಹೇಳಿ ಕರೀತಾರೆ ರೀ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಆಫ್ ಆಫೀಸ್. ಸೆಕೆಂಡ್ ಒನ್ ಈಸ್ ಆಫೀಸ್ ಇನ್ಶೂರೆನ್ಸ್. ನೆಕ್ಸ್ಟ್ ಒನ್ ಈಸ್ ಆಫೀಸ್ ಸ್ಯಾಲರಿ, office expenses, printing and stationery, postage and telegram, telephone expenses, audit fees, legal charges, bank charges, general expenses, depreciation on office asset, director's remuneration, other office expenses. All these we should add and write it in a total cost column. It is called cost of production. Then add opening stock of finished goods. What is opening stock of finished goods? ಹೇಳ್ಬೋದಾ? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದ್ರೇನು? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ದಟ್ ಹ್ಯಾವ್ ಕಂಪ್ಲೀಟೆಡ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆ್ಯಂಡ್ ಆರ್ ಅವೈಲೇಬಲ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಟು ದ ಕಸ್ಟಮರ್. ಇಲ್ಲೇನಾಗಿತ್ತು, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಅದೇನ ಪಾರ್ಟ್ಲಿ ಅಥವಾ ಪಾರ್ಟ್ಲಿ ಕಂಪ್ಲೀಟೆಡ್ ಆಗಿರ್ತದೆ. ಇಲ್ಲೇನಾಗಿರ್ತದೆ ಹೇಳ್ರಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನಾಗಿರ್ತದೆ, ಫುಲ್ಲಾಗಿ ಕಂಪ್ಲೀಟಾಗಿ ಇಟ್ ಈಸ್ ರೆಡಿ ಟು ಮ್ಯಾನುಫ್ಯಾಕ್ಚರ್ ದ
is it ready to distribute the product distributionಗೆ ಹೆಲ್ಪ್ ಮಾಡ್ತದೆ. ಸೊ ಆ್ಯಡ್ ದೆನ್ ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಈಸ್ ನಥಿಂಗ್ ಬಟ್ the amount of inventory that a bill still has on a hand at the end of a reporting period. ರಿಪೋರ್ಟಿಂಗ್ ಪೀರಿಯಡಲ್ಲಿ ಅಟ್ ದ ಎಂಡ್ ಆಫ್ನಲ್ಲಿ ಬರುವಂತಹ ಇನ್ವೆಂಟರಿ ಏನಂತ ಹೇಳಿ ಕರಿತೀವಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಅದನ್ನು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸಲ್ಲಿ ಲೆಸ್ ಮಾಡಿದರೆ ಅದನ್ನು ಟೋಟಲ್ ಕಾಸ್ಟಲ್ಲಿ ಬರೀಬೇಕು. ಇಟ್ ಈಸ್ ಕಾಲ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಸೋಲ್ಡ್. The next one is selling and distribution overhead. What is selling and distribution overhead? There are two overheads. One is selling, another one is distribution. First one is selling overhead. Selling overhead means all expenses incurred on, spent on creating and maintaining the demand for the ಪ್ರಾಡಕ್ಟ್. ನಾವು ಯಾವ ಪ್ರಾಡಕ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಏನೆಲ್ಲ ಸ್ಪೆಂಡ್ ಮಾಡ್ತೀವಿ ಅವಕ್ಕೇನಂತ ಹೇಳಿ ಕರೀತಾರೆ ಸೆಲ್ಲಿಂಗ್ ಓವರ್ ಹೆಡ್. ದೆನ್ what is distribution overhead? Distribution overhead are those overheads, the expenses which are concerned with delivering the finished ಗೂಡ್ಸ್ ಟು ದ ಕಸ್ಟಮರ್ಸ್. ಒಂದು ರಾ ಮಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಆಗಲಂಥ ಸ್ಟೇಜಿಗೆ ಬಂದಿರ್ತದಲ್ಲ, ಆ ಫಿನಿಶ್ಡ್ ಗೂಡ್ಸ್ ಆಗಿ ಮಾರ್ಕೆಟಿಗೆ ರೀಚ್ ಆಗುವಲ್ಲಿ ಹೋಗೋ ಮಟ್ಟ ಅಥವಾ ಕಸ್ಟಮರಿಗೆ ರೀಚ್ ಆಗುವ ಮಟ್ಟರಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ಗಳಾಗ್ತವೆ ಅವಕ್ಕೇನಂತ ಹೇಳಿ ಕರೀತಾರೆ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇವೆರಡು ಒಂದು ಹೆಡ್ನಲ್ಲಿ ಏನು ನಾವು ಬರ್ಕೊಳ್ಬೋದು ಎಕ್ಸ್ಪೆನ್ಸಸ್ಗಳನ್ನು. ಫಸ್ಟ್ ಒನ್ ಈಸ್ ಸೇಲ್ಸ್ ಮ್ಯಾನೇಜರ್ ಸ್ಯಾಲರಿ, ಸೆಕೆಂಡ್ ಒನ್ ಈಸ್ ಕಮಿಷನ್, ಥರ್ಡ್ ಒನ್ ಈಸ್ ಅಡ್ವರ್ಟೈಸ್ಮೆಂಟ್, ಫೋರ್ತ್ ಒನ್ ಈಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. Next one is bad debts, showroom expenses. The next one is free samples, packing charges, marketing research expenses, carriage outward, delivery van expenses, dispatch expenses. Last one is warehouse expenses. ಆ್ಯಡ್ ಮಾಡಿ ಹೊರಗಡೆ ಬರೀಬೇಕು. ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟೋಟಲ್ ಆ್ಯಡ್ ಮಾಡಿಬಿಟ್ರೆ ನಮಗೆ ಟೋಟಲ್ ಕಾಸ್ಟ್ ಗೊತ್ತಾಗ್ತದೆ. ಸೇಲ್ಸ್ ಫಾರ್ ದ ಇಯರನ್ನು ಮೈನಸ್ ಮಾಡಿದ್ರೆ ಪ್ರಾಫಿಟ್ ಆರ್ ಲಾಸ್ ಈಸ್ ಕಾಲ್ಡ್ ಆಸ್ ಬ್ಯಾಲೆನ್ಸಿಂಗ್ ಫಿಗರ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್ ಆರ್ ಕಾಸ್ಟ್ ಸ್ಟೇಟ್ಮೆಂಟ್. Next one, very important note, while preparing the cost sheet, certain financial items are not concerned because such items do not form a part of cost. These are also known as non-cost items ಅಂಥೇಳಿ ಕರೀತಾರೆ. ಇವು ಕಾಸ್ಟ್, ಇಲ್ಲೇನು ಫಾಲೋಯಿಂಗ್ ಐಟಮ್ಸನ್ನು ಬರೆದಿದ್ದೇನಲ್ಲ ಇಲ್ಲಿ ಎಕ್ಸ್ಪೆನ್ಸಸ್ಗಳನ್ನು, ವಿಚ್ ಆರ್ ನಾಟ್ ಅ ಪಾರ್ಟ್ ಆಫ್ ಕಾಸ್ಟ್, ವಿಚ್ ಆರ್ ನಾಟ್ ಅ ಪಾರ್ಟ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸಲ್ಲಿ ಮಾಡಬೇಕಾದ್ರೆ ಕನ್ಸರ್ನ್ ಇವು ಬರೋಂಗಿಲ್ಲ. ಆ ಐಟಮ್ಸ್ಗಳನ್ನು ನಾವೇನು ಮಾಡ್ತೀವಿ ಹೇಳಿ ಫಿನಾನ್ಷಿಯಲ್ ಚಾರ್ಜಸ್ ಅಂತ ಹೇಳಿ ಕರಿತೀವಿ, ನಾನ್ ಕಾಸ್ಟ್ ಐಟಮ್ಸ್ ಅಂತೇಳಿ ಕರೀತಾರೆ. ಇವನ್ನ ಎಕ್ಸಾಮ್ನಲ್ಲಿ ನಿಮ್ಗೆ ಕೇಳ್ಬೋದು, ಮೆನ್ಷನ್ ಎನಿ ಟೂ ಎಕ್ಸ್ಪೆನ್ಸಸ್ ಆಫ್ ಫಿನಾನ್ಷಿಯಲ್ ಚಾರ್ಜಸ್ ಅಂಥೇಳಿ ಕೇಳ್ಬೋದು. ನಾನು ಯಾವ್ಯಾವ ಎಕ್ಸ್ಪೆನ್ಸಸ್ಗಳನ್ನು ಅಂಥೇಳಿ ಒನ್ ಬೈ ಒನ್ನನ್ನು ಹೇಳ್ತೇನೆ ನೋಡಿರಿ. ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಡೊನೇಷನ್ಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಲಾಸಸ್, goodwill written off, pecuniary expenses written off, discount on issue of shares, dividend to the shareholders, debenture interest, provision for doubtful debts, interest on capital, excess depreciation, cash discount, fines and penalties, charities, damages paid under the court of order, abnormal loss, interest on bank loan, absolvency losses. ಇವು ಆಲ್ ಎಕ್ಸ್ಪೆನ್ಸಸ್ಗಳನ್ನು ನಾವು ಕಾಸ್ಟ್ ಶೀಟಲ್ಲಿ ತೊಗೊಂಗಿಲ್ಲ. ಯಾಕಂದರೆ ದೀಸ್ ಎಕ್ಸ್ಪೆನ್ಸಸ್ ಆರ್ ಡು ನಾಟ್ ಪಾರ್ಟ್ ಆಫ್ ದ ಕಾಸ್ಟ್. ಇವು ಕಾಸ್ಟನ್ನು ಪಾರ್ಟ್ ಆಗಿ ಎಕ್ಸ್ಪೆನ್ಸಸ್ಗಳು ಬರುವುದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಇವನ್ನ ತೊಗೊಂಗಿಲ್ಲ. ಇನ್ ಕೇಸ್ ಸಮ್ನಲ್ಲಿ ನೀವು ಕೊಟ್ಟರು ನಾವು ಇವನ್ನ ಐಟಮ್ಸ್ಗಳನ್ನು ಎಲ್ಲಿ ರೆಕಾರ್ಡ್ ಮಾಡೋಂಗಿಲ್ಲ. ಗೊತ್ತಾಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್ ದ financial charges or non-cost expenses. In another class, in my next class, I will discuss the problems based on cost sheet. Thank you.